जिन है तो यस करो, नहीं तो नो करो, यहाँ क्या तो भी जिन है। लाइट ಆನ್ ಮಾಡು, ಲೈಟ್ ಆನ್ ಮಾಡು. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ತುಂಬ ದೊಡ್ಡ ಲೊಕೇಶನ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅದನ್ನು ಗುಯ್ ಅಂತ ಅಲ್ಲಿ, ಹಾಗಾಗಿ ಡಿಸ್ಟ್ರಾಕ್ಟ್ ಆಗಿದೆ ಅಷ್ಟೇ. ಸೊ ನನ್ನ ಜೊತೆಗೆ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ ಯಾರ್ಯಾರಿದ್ದಾರೆ ನನ್ನ ಜೊತೆಗೆ ಅಂತ. ಸೊ ತುಂಬ ದಿನ ಆದಮೇಲೆ ನನ್ನ ವಿಡಿಯೋದಲ್ಲಿ ಒಂದು ಹೆಣ್ಮಗಳು ಬಂದಿದ್ದಾಳೆ. ಹೇಗಾಗುತ್ತೆ ಏನಾಗುತ್ತೆ ಅಂತ ಏಕೆ ಓಕೆ ಏನಾಗುತ್ತೆ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಗಾಳಿ ಹೆವಿಯಾಗಿ ಹೊಡಿತಾ ಇದೆ, ಕರೆಕ್ಟಾಗಿ ಕೇಳಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ. ಆಮೇಲೆ ನನ್ನ ಜೊತೆ ಇವತ್ತು ಚೀಟಿ ಕೂಡ ಇದೆ. ತುಂಬ ದೊಡ್ಡ ಲಿಸ್ಟು, 3 ವಿಡಿಯೋಸಿಂದ ಆಗಿರುವಂಥ ಲಿಸ್ಟ್ ಇದು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಗಾಳಿ ಹೆವಿ ಹೊಡಿತಾ ಇದೆ. ಲಿಸ್ಟು ನಾನು ಆಮೇಲೆ ಹೇಳ್ತೀನಿ ಗಾಯ್ಸ್, ತುಂಬ ಏನೋ ಹೆಸರಿದೆ, ಅದಕ್ಕೆ ನಾನು ಆಮೇಲೆ ಹೇಳ್ತೀನಿ. ಸೊ ನನ್ನ ಜೊತೆ ಯಾರಿದ್ದಾರೆ ಅದನ್ನು ಹೇಳೋದಕ್ಕಿಂತ ಮುಂಚೆ ನಾನು ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನು ಲೊಕೇಶನ್ ಇದೆ ಅಥವಾ ಪ್ಲೇಸ್ ಇದೆ ಅದ್ರ ಬಗ್ಗೆ ತಿಳಿಸ್ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಒಂದು ಸ್ಕೂಲು. ಹೌದು, ಇದು ಸ್ಕೂಲ್ ಆಗಿದೆ, ಜಿನ್ ಕಾಲೇಜು, ಜಿನ್ ಸ್ಕೂಲ್ ಅಂತ ಏನಲ್ಲ. ಇದೊಂದು ಸ್ಕೂಲು. ಇಲ್ಲಿ ಒಂದು ಟೀಚರ್ ಮರ್ಡರ್ ಆಗಿರುತ್ತೆ. ಆಮೇಲೆ ಆ ಟೀಚರಿಗೆ ಒಬ್ರು ಫೇವ್ರೆಟ್ ಮಗು ಕೂಡ ಇರುತ್ತೆ. ಆ ಮಗು ಕೂಡ ಮೇಲಿಂದ ಬಿದ್ದು ಸತ್ತೋಗಿರುತ್ತೆ. ಸೊ ಇವರ ಇಬ್ಬರು ಆತ್ಮ, ಒಬ್ರು ಟೀಚರು, ಒಬ್ರು ಹೆಣ್ಮಗು, ಚಿಕ್ಕ ಸ್ಕೂಲಲ್ಲಿ ಏನಿತ್ತು ಆ ಸ್ಕೂಲ್ ಮಗುದು ಇಬ್ಬರು ಆತ್ಮನೂ ಇಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ಅದನ್ನೇ ನಂಬ್ಕೊಂಡು ಇವತ್ತು ನಾವು ಬಂದಿರೋದು 3 ಜನ. ಮತ್ತೊಂದು ಸರಿ 3 ಜನ, ಲಾಸ್ಟ್ ವಿಡಿಯೋದಲ್ಲೂ 3 ಜನ ಅನ್ಸುತ್ತೆ, ಇಲ್ಲ ಅದ್ರ ಲಾಸ್ಟ್ ವಿಡಿಯೋದಲ್ಲಿ 3 ಜನ, ಈ ವಿಡಿಯೋದಲ್ಲೂ 3 ಜನ ಬಂದಿದ್ದೀವಿ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಒಳಗಡೆ ಹೋಗ್ಬಿಡೋಣ. ನನ್ನ ಜೊತೆ ಇವತ್ತು ಬಂದಿರೋರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ. ಬನ್ನಿ, ಎಲ್ಲಿದ್ದೀರಾ? ಕಾಣ್ತಾ ಇದ್ದೀರಾ? ಸೊ ಗೈಸ್, ಇವರು ನನ್ನ ಸಬ್ಸ್ಕ್ರೈಬರಾ ಏನು? ಸಬ್ಸ್ಕ್ರೈಬರೇ. ಜೋರಾಗಿ ಮಾತಾಡಬೇಕು, ಕೇಳಿಸಲ್ಲ. ನಿಮ್ಮ ಬಗ್ಗೆ ಹೇಳಿ. ನನ್ನ ಹೆಸರು ಮಾನ್ಯ. ಜೋರಾಗಿ ಮಾತಾಡಬೇಕು, ಇಲ್ಲಾಂದ್ರೆ ಕೇಳಿಸಲ್ಲ. ಜಾಸ್ತಿ ಮಾತಾಡಲ್ಲ. ನನಗೆ ಏನಿದೆ ಏನಿಲ್ಲ ಅಷ್ಟೊಂದು. ನಿಮಗೆ ಹೆಂಗ್ ಅನ್ಸ್ತಾ ಇದೆ? ಇನ್ನ ಒಳಗೆ ಹೋಗಿಲ್ಲ, ಹೆಂಗ್ ಅನ್ಸ್ತಾ ಇದೆ? ಫಸ್ಟ್ ಎಕ್ಸ್ಪೀರಿಯನ್ಸು. ಭಯ ಆಗ್ತದೆ ಇವಾಗಲೇ. ಓಕೆ, ಜೀಶುನ ಮಾತಾಡ್ಸ್ಬೇಕಾ ಗೈಸ್? ನೀವು ಲೈವ್ ಅಲ್ಲಿ ನೋಡಿರ್ತೀರಾ, ಇನ್ನೊಂದ್ಸರಿ ಮಾತಾಡ್ಸ್ಬಿಟ್ರಿ ಅವನ್ನ. ತಗೋಬಾ. ಹಲೋ ಗೈಸ್, ನಾನು ಪ್ರೀತಿಯ ಜೀಶು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಹೊಸ ಲೊಕೇಶನ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಅಷ್ಟೇ, ಜಾಸ್ತಿ ಮಾತಾಡಬಾರ್ದು ಗೈಸ್. ಇದೇನಪ್ಪ ಇದು ಗೈಸ್? ಇನ್ನೊಂದು, ಇವನು ಯಾಕೋ ಆಟ ಆಡ್ತಾನೆ ಹೆವಿ ಲೈಟಲ್ಲಿ ಇವತ್ತು, ಯಾಕೆ ಗೈಸ್? ಇನ್ನೊಂದು, ಇವನು ಲೊಕೇಶನ್ ಫಸ್ಟು ಪುನಿ ಮತ್ತು ಜೀಶುಗೆ ಸಿಕ್ಕಿದ್ದು ಈ ಲೊಕೇಶನ್ನು. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಲೊಕೇಶನ್ ಸಿಕ್ಕಿರುತ್ತೆ. ಆ ಟೈಮಲ್ಲಿ ಬಂದಾಗ ಇದು ಡ್ರಮ್ ಇರಲ್ಲ ಅಂತೆ, ಇವತ್ತು ಡ್ರಮ್ ಇದೆ ಅಂತ ಇವನೇ ಹೇಳ್ತಾ ಇದ್ದಾನೆ. ಅದೇನೋ ಗೊತ್ತಿಲ್ಲ. ಜಿಶಾನ್, ನಿನ್ನ ಹತ್ರ ಮೈಕ್ ಇಲ್ಲ, ನೀನು ಮಾತಾಡ್ಬೇಕಂದ್ರೆ ಜೋರಾಗಿ ಮಾತಾಡ್ಬೇಕು. ಏನು ಕಸ ಗಿಸ ಎಲ್ಲ ಗುಡ್ಸಿರಂಗೈತೆ. ಯಾಕೋ ಮೆತ್ತಕ್ಕೆ ಬರ್ತಾವನಪ್ಪ, ಯಾಕೆ? ಫುಲ್ಲು ಸ್ಕೂಲು ಗೈಸ್. ಒಂದು ಕಾಲದಲ್ಲಿ ಇಲ್ಲಿ ಮಕ್ಕಳೆಲ್ಲ ಕುತ್ಕೊಂಡಿದ್ರು, ಬೋರ್ಡ್ ಇತ್ತು, ಇವಾಗ ಏನಿಲ್ಲ. ತುಂಬಾ ಹಳೇದಲ್ವಾ? ತುಂಬಾ ಹಳೇದು. ಗೈಸ್, ಸಬ್ಸ್ಕ್ರೈಬರ್ಸು ಬರ್ತೀನಿ ವಿಡಿಯೋಗೆ ಅಂತ ಹೇಳ್ತೀರಾ, ಆದರೆ ಇವ್ರಂಗೆ ಸೈಲೆಂಟ್ ಆಗಿದ್ರೆ ಬರಬೇಡಿ.
ಏಕೆ ಕ್ಲಿಕ್ ಮಾಡು, ಅಲ್ಲಿ ಕೊಡು. ಹುಯ್, ಯಾರದು? ಯಾರೋ ಇದಾರೆ, ಬನ್ನಿ ಬೇಗ. ಹಾ ಬೇಗ, ಯಾರೋ ಇದ್ದಾರೆ. ನೀನ್ ಹಿಂಗ ಆಟ ಆಡಿದ್ರೆ ಸಾಕಷ್ಟು ಮಾಡಿ ಇವಾಗ. ಅಲ್ಲೇನೋ ಹೆವಿ ಸೌಂಡ್ ಬರ್ತಾ ಇದೆ. ಬಾ ಬಾ, ಅದ್ ಬಿಡು, ಇಲ್ಲಿ ಬಾ, ಇಲ್ಲಿ ಡೋರ್ ಹೊಡಿತಾ ಇದ್. ನೀನ್ ಫೋಕಸ್ ಮಾಡೋ ಕಡೆ ಮಾಡಲ್ಲ ಇವನು. ಯಾರದು? ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ, ಹೋಗಿ ಮುಂದೆ ಹೋಗಿ. ಯಾಕೆ ಗಾಳಿ ಜಾಸ್ತಿ ಆಗ್ತದೆ? ಗರ್ಲ್ಸ್ ಟಾಯ್ಲೆಟ್ ಅನ್ಸುತ್ತೆ. ಇಲ್ಲ, ಇದೆಲ್ಲ ಗರ್ಲ್ಸ್ ವಾಶ್ರೂಮ್. ಭಯ ಆಗ್ತಾ ಇದೆಯಾ? ಈ ನಗುವಿಂದ ಏನೋ ಇದೆ ಅನ್ಸ್ತದೆ. ಯಾಕೆ ಭಯ ಆಗುತ್ತೆ, ಒಂದೇ ಸತಿ ಭಯ ಆಗುತ್ತೆ, ಜೊತೆಗೆ ನಗು ಬರ್ತಾ ಇದೆ. ಎಲ್ಲೂ ಹೊರಕೋಬೇಡಿ ಹಿಂದೆ. ವಾ, ಏನಿದು? ಯಾರದು? ಏನ್ ರಕ್ತನಾ ಇದು?
ಕಡೆ ಹೋಟೆಲ್ಸ್ಗಳಿದಾವೆ. ಅದ್ರದ್ದು ಸೌಂಡು ಅವರು ಎಕ್ಸಾಸ್ಟ್ ಫ್ಯಾನ್ಸ್ ಆಗಿದ್ರೆ ಯಾರಾದ್ರೂ ಮನುಷ್ಯರಿದ್ರೆ ಮುಂದೆ ಬರ್ತೀರಾ? ಬಾ ಹೋಗೋಣ. ನೀನ್ ಜೋರಾಗಿ ಮಾತಾಡಿ, ಕೇಳಿಸಲ್ಲ ನಿನ್ ವಾಯ್ಸು. ಪೈಪ್ ಬಿತ್ತಾ? ನೀನೆಸ್ತಾ? ವೆಲ್ಕಮ್ ಟು ಪೇರೆಂಟ್ಸ್ ಥರ್ಡ್ ಎ, ಅಂದ್ರೆ 3ನೇ ಕ್ಲಾಸ್ ಇದು. ಎಲ್ಲಿಂದ ಬಂತು? ಯಾರದು? ಯಾರದು ಅಟ್ಯಾಕ್ಸ್ ಮಾಡ್ತಿರೋದು? ಕ್ಯಾಪ್ಚರ್ ಆಯ್ತಾ ಅದು? ಆದ್ರೆ ಗೊತ್ತಾಗ್ತಿಲ್ಲ.
ಏಯ್ ಹೊಡಿತೇವೆ ಬಾಗ್ಲು. ಏಯ್ ಹೊರಗೆ ಬಾ ಹೇಳ್ತೀನಿ, ಹೊರಗೆ ಬಾ ಹೇಳ್ತೀನಿ. ಬಾಯಿಯೆಲ್ಲ ಒಣಗ್ತದೆ. ನಿಮಗೆ ಹೆಂಗ್ ಫೀಲ್ ಆಗ್ತಾ ಇದೆ? ನಿಜ ಹೇಳಿ, ಅಲ್ಲೇ ನಿಂತ್ಕೊಳ್ಳಿ. ಹೆಂಗ್ ಫೀಲ್ ಆಗ್ತದೆ ಹೇಳಿ ಕರೆಕ್ಟಾಗಿ. ಇದರ ಟಾರ್ಚ್ ಮಾರ ಇದರ. ಭಯ ಆಗ್ತಾ ಇದೆ. ಹಾಂ ಹಾಂ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಗು ಇದೆ. ಸೌಂಡ್ಸ್ ಜಾಸ್ತಿ. ನಗು ಕಾರಣ. ಇಲ್ಲಿ ಹೇಳ್ತೀನಿ. ಎಲ್ಲಿ ಜಿನ್ನ? ವಾಶ್ರೂಮ್ ತಾನೇ ಅದು? ಜಿನ್ ಏನಾದ್ರು ಇದೆಯಾ? ಏಕೆ ಏನಾಯ್ತು? ಯಾರದು? ಇವಾಗ ನಿಮ್ಮ ದಾರಿಗೆ ಬರ್ತೀನಿ ಬನ್ನಿ. ಅಲ್ಲೇನು ಯಾರು ಇರ್ತಾರೆ? ಹಿಂಗೆ ದೆವ್ವ ನೋಡ್ತಿರುತ್ತೆ ಅನ್ಸುತ್ತೆ ಒಳಗೆ. ಇದು ಕ್ಯಾಮ್ರಾ. ಮಿಡ್ಲಲ್ಲಿರಿ. ಯಾಕೆ ಇಷ್ಟೊಂದು ಆಟ ಆಡಿಸ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲ ಏನೋ ಆಗಿರ್ಬೋದಕ್ಕೆ ಅವ್ರಿಗೆ. ರಕ್ತ ನೋಡಿಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಏನು ಫುಲ್ಲು ಚಿಂಬಿಟ್ಟೈತೆ. ಹಂಗೈತೆ ಫುಲ್ಲು ಹೆವಿಯಾಗಿ. ಒಂದು ನಿಮಿಷ, ನಾನು ನಿಮಗೆ ಮಾತಾಡ್ತೀನಿ ಇವಾಗ. ನನಗೆ ನೀವು ಮಾತಾಡೋಕ್ಕಾಗುತ್ತಾ? Enter this room. Learning is fun and cooperation is cockroach. 10th class ido. ಒಂದು ನಿಮಿಷ ಇರು. ಮೇಡಮ್, ನೀವು ಒಬ್ಬರೇ ಇದ್ದೀರಾ ಅನ್ಸುತ್ತೆ. ಮಗು ಎಲ್ಲಿ?
ಯಾರದು? ಓ ಅಪ್ಪ, ಯಾರದು? ಇಲ್ಲೇನೋ ಇದೆ, ನನಗೆ ಜಿನ್ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ ಇವಾಗ. ಅಲ್ಲೋಗಿ ಸ್ಮೆಲ್ ಮಾಡು. ಹೆಂಗಾಗ್ತಾ ಇದೆ? ಸೌಂಡ್. ಏಯ್, ಯಾರದು? ಏಯ್, ಅಲ್ಲೋದ್ರೆ ಇಲ್ಲಿ ಏನೋ ಪಾಸಕ್ಕಿಲ್ಲ, ಏನೋ ಪಾಸಕ್ಕಿಲ್ಲ. ಲಾಸ್ಟ್ ಬಂದೆ ಮತ್ತೆ ಪಾಸ್ ಆಯ್ತು. ಇಲ್ಲಿ ಶ್ಯಾಡೋ ಕಾಣಿಸಿದೆ, ಎಲ್ಲೋಯ್ತು ಇವಾಗ? ಅದು ಬಂತು. ಇಲ್ಲಿದ್ದ ಶ್ಯಾಡೋ ಎಲ್ಲ ಹಂಗೋಯ್ತು? ಏಯ್, ಏನದು? ಏನೋ ಹೋಯ್ತು. ಬಾಯಿಲಿ ಒಂದು ನಿಮಿಷ, ಬಾಯಿಲಿ. ಹಿಡ್ಕೊಳ್ಳಿ. ಅದೊಂದರಲ್ಲೇ ರೆಕಾರ್ಡ್ ಆಗ್ತಿರೋದು. ಇಲ್ಲೇ ಇಟ್ಕೊಂಡು ಸೈಡಲ್ಲಿ, ಇಲ್ಲಿ ಕ್ಯಾಮ್ರಾ ಮುಂದೆ ಬೆರಳು ಇಡಬಾರ್ದು, ಓಕೆನಾ? ಮಗು ನೋಡು, ನಿನ್ಗೆ ಡಾಲ್ ತಗೊಬಂದೀನಿ. ಓಕೆ ಓಕೆ, ಸೌಂಡ್ ಮಾಡ್ಬಿಡ್ರಿ. ನನಗೆ ಇಲ್ಲಿ ಹೊತ್ತು ಬರೀ ಆ ಮೇಡೋದ್ರೆ ಸೌಂಡ್ ದೊಡ್ಡ ಅನ್ನೋದು ಫೀಲ್ ಆಗ್ತಾ ಇದೆ. ಆ ಪಾಪು ಎಲ್ಲಿದೆ ಏನು ಅಂತ ಅಂತಂದು ಇಲ್ಲಿವರೆಗೂ ಎಕ್ಸಾಕ್ಟ್ ನಿಮಗೆ ಕಾಣಿಸ್ತಾ ಪಾಪು ಈಗ ನಿಮ್ಗೆ ನಿನಗೆ ನಿದ್ದೆ ಬರ್ತಾ ಇದ್ದೆ. ಕಾಸ್ ಇಲ್ಲಿವರೆಗೂ ಮಾಡಿರೋ ಲೊಕೇಶನ್ ಅಲ್ಲಿ ಇಷ್ಟು ಆಟಾಡ್ಸಕತ್ತದೆ ಎಂದ್ರಿಂದ ನಂಗೆ ಇದು ಮಗು ಇದೆ ಅಂತ ಗೊತ್ತಾಗ್ದಾಗಿಂದ ನನಗೆ ಒಂದು ಮೈಂಡಲ್ಲಿ ಬಂದಿದ್ದು, ಒಂದು ಡಾಲ್ ಕೊಡೋಣ ಅಥವಾ ಅವಳಿಗೆ ಗಿಫ್ಟ್ ಕೊಡೋಣ ಅಂತ. ಹಾಗಾಗಿ ನಾನು ಅವಳಿಗೆ ಒಂದೆರಡು ಗಿಫ್ಟ್ ತೊಗೊಬಂದೀನಿ. ಅದನ್ನು ಅವಳು ಎಕ್ಸೆಪ್ಟ್ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲ, ಆದರೆ
ಆ ಟೀಚರ್ ಅಂತೂ ಕಾಣ್ತಾ ಇರೋದು ನನ್ಗೆ ಅನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ ಅವರೇ ಅಂತ. ಟರ್ನ್ ಮಾಡಿ ಆ ಕಡೆ, ನಿಮ್ದು ಆ ಕಡೆ ಟರ್ನ್ ಮಾಡಿ ಕ್ಯಾಮ್ರಾ. ಸೌಂಡ್ಸ್ ಜಾಸ್ತಿ ಇದೆ. ಸೌಂಡ್ಸ್ ಜಾಸ್ತಿ. ಆ ಮಗು ಎಲ್ಲಿದೆ ಅಂತ ಅವ್ನಿಗೆ ಗೊತ್ತಿಲ್ಲ. ನೋಡ್ಬಿಟ್ಟ ನಿನ್ನಂತ ನಾನು ಡಾಲ್ ತಗೊಂಡಿನಿ. ಈ ಡಾಲ್ ನಾನು ಇಲ್ಲೇ ಇಡ್ತೀನಿ. ನೋಡು ನಿನ್ನಂತ JCB ಗಲೀಜಾಗಿದೆಯಲ್ಲ, ತುಂಬಾ ನೋಡಿ ಎತ್ತೆತ್ತಿ ಕ್ಲೀನ್ ಮಾಡ್ಬೋದು. ನಿನ್ನಂತ JCB, ಆಮೇಲೆ ನಿನ್ನಂತ ಪೊಲೀಸ್ ಮಾಮ ಅದು ಕಾರ್ ತಗೊಂಡ್ಬಂದಿದ್ದೀನಿ, ತೋರಿಸ್ಬಿಡೋದು. ಒಂದು ಡಾಲು, JCB ಮತ್ತೆ ಪೊಲೀಸ್ ಕಾರ್ ತಗೊಂಡ್ಬಂದಿದ್ದೀನಿ. ಮೇ ಬಿ ಐ ಹೋಪ್ ಇದನ್ನ ಮಗು ಎಕ್ಸೆಪ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಎಕ್ಸೆಪ್ಟ್ ಮಾಡಿದ್ರೆ ಒಳ್ಳೆಯದು. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನನಗೆ ಗಿಫ್ಟ್ ಮಾಡಬೇಕು ಅಂತ ಅನಿಸ್ತು, ಹಾಗಾಗಿ ಇದನ್ನ ತಗೊಬಂದೀನಿ. ಪಾಪು ಇದನ್ನ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ನಾನು ಈ ಡಾಲರ್ ತಗೊಬರ್ತೀನಿ, ನೀನು ನನ್ನ ಕಣ್ಮುಂದೆ ಬರೋಕ್ಕಾಗುತ್ತಾ? ನೋಡಿ ಇಲ್ಲಿ ಡಾಲ್ ತಗೊಬಂದೀನಿ, ನನ್ನ ಕಣ್ಮುಂದೆ ಬರೋಕ್ಕಾಗುತ್ತಾ? ನಿನಗೆ ಅಟ್ಯಾಕ್ಸ್ ಮಾಡ್ತಿರೋದು. ನಾನೇನು ಮಾಡಿಲ್ಲ. ನೋಡು ಡಾಲ್ ತಗೊಬಂದೀನಿ, ನನ್ನ ಕಣ್ಮುಂದೆ ಬರೋಕ್ಕಾಗುತ್ತಾ? ಬರೋಕ್ಕಾಗುತ್ತಾ ನಿನಗೆ? ಏಕೆ? ಯಾ ಆ ಪಾಪು ಇಲ್ಲ ಅಲ್ಲಿ, ಅದಕ್ಕೆ ಅಲ್ಲಿ ಬಂದಿದ್ದೀನಿ. ಏಕೆ ಬಾ ಇಲ್ಲಿ ಒಂದು ನಿಮಿಷ. ಡೋಸಿಂಗ್ ರಾಡ್ಸ್ ಸ್ವಲ್ಪ ಕ್ವಶನ್ ಕೇಳ್ಬೇಕು. ಬಾ ಇಲ್ಲಿ ಬಾ. ಡೋಸಿಂಗ್ ರಾಡ್ಸಲ್ಲಿ ನಾನು ಇವಾಗ ಕ್ವಶನ್ ಕೇಳ್ತೀನಿ, ಓಕೆನಾ? ಇಲ್ಲಿ ಕೇಳ್ತೀನಿ. ನಾನು ಈ ಕ್ಯಾಮ್ರಾ ಆಫ್ ಮಾಡಿರ್ತೀನಿ. ನೈಟ್ ವಿಷನ್ ಬೇಕಾ? ಪಾಪು ನಿನ್ಗೆ ಅದು ಗೊಂಬೆ, ಮಜಾ ಮಾಡು. ಏನ್ ಲ್ಯಾಟ್ರಿ? ಹೌದು, ಇದು ಬಂದ್ಬಿಟ್ಟು ನನಗೆ ಹರೀಶ್ ಸನ್ ಆಫ್ ರಾಜ ಅಂತ ಏನೋ ಹೆಸರಿದೆ. ಅವರು ನನಗೆ ಫೋನ್ಪೇಯಲ್ಲಿ ಅಮೌಂಟ್ ಎಷ್ಟೋ ಮಾಡಿದ್ರು. ಹೌದು, ಅವ್ರಿಗೆ ಗೊತ್ತಿರುತ್ತೆ. ಅಣ್ಣ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಣ್ಣ, ನಾನು ನಿಮಗೆ ಮಾತಾಡಬೇಕು. ನಾನು ಅವ್ರ ದುಡ್ಡಲ್ಲಿ ಇದನ್ನು ಡೋಸಿಂಗ್ ರಾಡ್ಸ್ ತೊಗೊಂಡಿರೋದು, ಅವ್ರಿಗೂ ಹೇಳಿಲ್ಲ. ಜಸ್ಟ್ ನನಗೆ ಅಮೌಂಟ್ ಬಂದಿತ್ತು, ಅದರಲ್ಲಿ ನಾನು ತೊಗೊಂಡಿರೋದು. ಗೈಸ್, ನಾನು ಡೋಸಿಂಗ್ ರಾಡ್ಸ್ ಎತ್ತಿದ ತಕ್ಷಣ ಅದೇನೋ ನನ್ನ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಈ ಕ್ಯಾಮ್ರಾ ಬೇರೆ ಆಫ್ ಆಗ್ತಾ ಇದೆ, ಸ್ಟೋರೇಜ್ ಫಿಲ್ ಅಂತ. ನೋಡಿ, ಇದನ್ನ ಡೋಸಿಂಗ್ ರಾಡ್ಸ್ ಅಂತ ಹೇಳ್ತಾರೆ. ನೀವು ಇದ್ರ ಮುಖಾಂತರ ನಮಗೆ ಮಾತಾಡ್ಬೋದು. ಹತ್ರ ಬರಲಾ? ನಿಮಗೇನಾದರೂ ಹೌದು ಅಂತ ಅನ್ಸಿದ್ರೆ ಇದನ್ನ ಜೋಡಿಸಿ, ಇಲ್ಲ ಅಂದರೆ ಇದನ್ನ ಬಿಡಿಸಿ, ಓಕೆನಾ? ನಿಮ್ಮ ಜೊತೆ
ಆ ಮಗು ಇದೆಯಾ? ಇದೇನೋ ಕಂಟ್ರೋಲ್ಗೆ ಬರ್ತಾ ಇಲ್ಲ. ನಿಮ್ಮ ಜೊತೆ ಆ ಮಗು ಇದೆಯಾ? ಹೌದು ಅಂದರೆ ಜೋಡಿಸ್ಬೇಕು. ಇಲ್ಲ ಅಂತ ಇದೆ. ಅದೇ ಗೊತ್ತಾಗ್ತಿಲ್ಲ. ನಾವಿಲ್ಲಿ ಬಂದಿರೋದು ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಹೌದು ಅಂದ್ರೆ ಜೋಡಿಸಿ, ಇಲ್ಲ ಅಂದ್ರೆ ಬಿಡಿಸಿ. ನಾವಿಲ್ಲಿ ಬಂದಿರೋದು ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ತೊಂದರೆ ಆಗ್ತಾ ಇದೆ. ಯಾರದು? ನಮ್ಮ 3 ಜನಕ್ಕೂ ಇಲ್ಲಿಂದ ಹೋದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ನಾವಿಲ್ಲಿಂದ ಹೋದ್ಮೇಲೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಇಲ್ಲೇನಾದ್ರೂ ಜಿನ್ ಅನ್ನೋದೇನಾದ್ರೂ ಇದೆಯಾ? यहाँ क्या तो भी जिन है? यहाँ जिन है तो यस करो, नहीं तो नो करो. यहाँ क्या तो भी जिन है? ಲೈಟ್ ಆನ್ ಮಾಡು, ಲೈಟ್ ಆನ್ ಮಾಡು. ಡಾಲ್ ಎಲ್ಲೋಯ್ತು? ಇಲ್ಲಿ ಡಾಲ್ ಎಲ್ಲೋಯ್ತು? ಏನಾಯ್ತು ನಿನ್ ಲೈಟಿಗೆ? ಅಣ್ಣ ಇಲ್ಲ, ಇಲ್ಲಿರೋದು ಬೇಡ, ಹೋಗೋಣ ಬನ್ನಿ. ನಾವಿಲ್ಲಿಂದ ಹೋಗ್ಬಿಡ್ತೀವಿ. ನಮ್ಗೇನು ಇಲ್ಲಿಂದ ಹೋದ್ಮೇಲೆ ನಮಗೆ ತೊಂದರೆ ಆಗ್ಬಾರ್ದು. ಆಗಲ್ಲ ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ನಾವಿಲ್ಲಿಂದ ಹೋದ್ಮೇಲೆ ನಮ್ಗೇನು ತೊಂದರೆ ಆಗ್ಬಾರ್ದು. ಆಗಲ್ಲ ಅಂದ್ರೆ ಹೌದು ಅನ್ನಿ. ನೋಡಿ ಬಾ ಹೋಗೋಣ. ಕ್ಯಾಮ್ರಾ ಆ ಡಾಲ್ ಎಲ್ಲೋಯ್ತು? ಎಲ್ಲಿ? ಬೇಡ ಮುಟ್ಟದೆ ಬೇಡ. ಬಾ ಗೈಸ್, ನನ್ನ ಒಂದು ಗೋಸ್ಟ್ ಹಂಟಿಂಗಲ್ಲಿ ತುಂಬ ಭಯಂಕರವಾಗಿ ನಾನು ಕಂಡ ಇದೊಂದು ಲೊಕೇಶನ್ನು. ಲಿಟ್ರಲಿ ನನಗೂ ಭಯ ಆಯಿತು. ನನಗೆ ಚೀಟಿ ಹೆಸರುಗಳು ತಗೋಬೇಕು ಅಂತ ಇತ್ತು, ಅದು ತಗೊಳಕ್ಕೂ ಆಗಿಲ್ಲ. ಅಷ್ಟು ಭಯ, ಅಷ್ಟು ನಾವು ಎಂಗೇಜ್ ಆಗಿದ್ವಿ ಅಲ್ಲಿ, ಅಷ್ಟು ಭಯಂಕರ. ಆಮೇಲೆ ಮೇಡಮ್ ಮಾನ್ಯ ಅವರು ಹೆವಿ ಭಯ ಬಿದ್ರು. ಭಯ ಬೀಳ್ತಾರೆ ನಗ್ತಾರೆ ಮಕ್ಕ ನೋಡಿದ್ರೆ. ಸೊ ನಾನು ಹೆಸರು ಕ್ವಿಕ್ ಆಗಿ ಹೇಳ್ತೀನಿ. ಏಕೆ ನೋಡಿ, ಹೆಸರು ಪ್ರವೀಣ್ ವಿ, ಆಚಾರ್ಯ ಕಾಳಿದಾಸ್ ಎಸ್, ರವಿ ಇ, ಜ್ಯೋತಿ, ವರಲಕ್ಷ್ಮಿ, ನವೀನ್ ಕುಮಾರ್ CR, ಹರೀಶ್ ಕುಮಾರ್ R, ಸನ್ ಆಫ್ ರಾಜ. ಇವ್ರ ಹೆಸರೇ ನಾನು ಅಲ್ಲಿ ತಗೊಂಡಿದ್ ಒಳಗೆ ಹರೀಶ್ ಕುಮಾರ್ R, ಸನ್ ಆಫ್ ರಾಜ ಅಂತ. ಆಮೇಲೆ ಸಿದ್ದರಾಜು BM, ಪವಿತ್ರ, ಅಂಬಿಕಾ ಮಹಾದೇವಪ್ಪ ಚಲವಾಡಿ, ಮಹಾದೇವ್ ಸ್ವಾಮಿ M, ಮನು ಕುಮಾರ್, ಶಿವಕುಮಾರ್, ನಯನ ಹೊಸಳ್ಳಿ, ಗಗನ S, ಶರತ್ ಗೌಡ. ಇಷ್ಟು ಜನ ನನಗೆ ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ಆಮೇಲೆ ಹರೀಶ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ನೀವು ಏನು ನನಗೆ ಅಮೌಂಟ್ನ ಪೇ ಮಾಡಿದಿರಿ, ಹರೀಶ್ ಅಣ್ಣ ನಿಮ್ಗೆ ತಿಳಿದೇ ಮಾಡಿದಿರಿ ಅನ್ಸುತ್ತೆ. ಐ ಮೀನ್ ಇದಕ್ಕೆ ಅಂತ ತಿಳಿದೇ ಮಾಡಿದಿರಿ. ಆದರೆ ನಾನು ಆ ಅಮೌಂಟಲ್ಲಿ ಡೋಸಿಂಗ್ ರಾಡ್ಸ್ ತೊಗೊಂಡಿದ್ದೀನಿ. ನನಗೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಇನ್ಸ್ಟಾಗ್ರಾಮಲ್ಲಿ. ನಾನು ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು ಪರ್ಸ್ನಲ್ ಆಗಿ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದ್ಸರಿ ಮಾನ್ಯ ಅವ್ರದ್ದು ಏನು ರೆಸ್ಪಾನ್ಸ್, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ಕೊಬಿಡೋಣ. ಮಾನ್ಯ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಭಯ, ತುಂಬಾ ಜಾಸ್ತಿ ಭಯ ಆಯ್ತು. ಒಂದೊಂದು ಸೌಂಡ್ಗಳಿಗೂ ತುಂಬಾ ಭಯ ಜಾಸ್ತಿ ಆಯ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಅಂದ್ರೆ ನಗ್ತಾ ಇದ್ರಿ ನೀವು ಭಯ ಆದ್ಮೇಲೆ? ಏನಕ್ಕೆ ಸಡನ್ ಆಗಿ ನಗು ಬಂತ? ಓಕೆ ಗೈಸ್, ಇನ್ನೊಂದು ವಿಚಾರ ನಿಮ್ಗೆಲ್ಲರಿಗೂ ಹೇಳಲೇಬೇಕು. ಯೂಶುವಲ್ ಆಗಿ ಒಬ್ಬ ಮನುಷ್ಯನ್ಗೆ ಭಯ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಲೈಕ್ ನಾನು ಅವ್ರ ಮುಂದೆ ತೋರಿಸ್ಕೋಬಾರ್ದು ಅನ್ನೋ ಒಂದು ವಿಚಾರದಿಂದ ಅವ್ರು ನಗ್ತಾರೆ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಯಾರೇ ಆಗ್ಲಿ ಭಯ ಬೀಳ್ತಾರೆ,
ಭಯ ಬಿದ್ದಾದ್ಮೇಲೆ ಈ ಅಂತ ನಗ್ತಾರೆ. ಅದು ಕಾಮನ್ನು. ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಭಯ ಬಿದ್ಮೇಲೆ ನಗದು. ಇದು ಕೂಡ ಕಾಮನ್ನು ನ್ಯಾಚುರಲ್ ಆಗಿ ಅವ್ರು ತೋರಿಸಿದ್ದಾರೆ. ನಗೋದನ್ನ ಕಂಟ್ರೋಲ್ ಮಾಡಿ ಏನು ಹೈಡ್ ಮಾಡಿಲ್ಲ, ರಿಯಲ್ ಆಗಿ ತೋರಿಸಿದ್ದಾರೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾಹ್ ಹಾಫಿಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫೋನ್ಪೇ ಅಥವಾ ಗೂಗಲ್ ಪೇ ಅಲ್ಲಿ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಧನ್ಯವಾದ.